ಅದೇ ರೀತಿಯಲ್ಲಿ 28ನೇ ತಾರೀಕು ಬೆಳಗ್ಗೆ ಸಾಮೂಹಿಕ ಇಷ್ಟಲಿಂಗ ಪೂಜೆ ಇರುತ್ತೆ. ಇಷ್ಟಲಿಂಗ ಪೂಜೆಯ ಪ್ರಾತ್ಯಕ್ಷಿಕೆ ನಡೆಯುತ್ತೆ ಅವತ್ತು. ಆ ಪ್ರಾತ್ಯಕ್ಷಿತೆಯಲ್ಲಿ ಪ್ರತಿಯೊಬ್ಬರು ಕೂಡ ಭಾಗವಹಿಸಿ ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು. ಅದಾದ ನಂತರ ಸಂಜೆ 5 ಗಂಟೆಗೆ ಯಥಾ ರೀತಿ 27ನೇ ತಾರೀಕು ಸಂಜೆ ಇದ್ದ ಹಾಗೆ ವಚನ ಮತ್ತು ವಂದೇ ಮಾತರಂ ಹಾಗೂ ನಾಡಗೀತೆಯ ಸಮೂಹ ಗಾಯನ ಇರುತ್ತೆ. ಬೆಳವಾಡಿ ಭಜನಾ ತಂಡದಿಂದ ಭಜನಾ ಕಾರ್ಯಕ್ರಮ ಇರುತ್ತೆ. ಆ ಮತ್ತು ನಡೆಯುವಂಥ ಕಾರ್ಯಕ್ರಮದಲ್ಲಿ ವಚನಗಳಲ್ಲಿ ರಾಷ್ಟ್ರೀಯ ಮೌಲ್ಯಗಳು ಅನ್ನೋ ವಿಷಯದ ಕುರಿತಾಗಿ ಚರ್ಚೆ ಮತ್ತು ಚಿಂತನೆಗಳು, ಉಪನ್ಯಾಸಗಳು ನಡೀತಾ ಇದ್ದಾವೆ. ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ತರಳಬಾಳ ಜಗದ್ಗುರು ಬೃಹನ್ಮಠದ ಡಾಕ್ಟರ್ ಜಗದ್ಗುರುಗಳವರು ಮತ್ತು ಪುಷ್ಪಗಿರಿ ಸಂಸ್ಥಾನ ಮಠದ ಸೋಮಶೇಖರ ಶಿವಾಚಾರ್ಯ ಸ್ವಾಮಿಗಳವರು ವಹಿಸ್ಕೊಳ್ತಾ ಇದ್ದಾರೆ. ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಕರ್ನಾಟಕ ರಾಜ್ಯದ ಸಚಿವರಾಗಿರ್ತಕ್ಕಂಥ ಮತ್ತು ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆಯವರು ಆ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಅದೇ ಕಾರ್ಯಕ್ರಮದಲ್ಲಿ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಚ್.ಡಿ. ತಮ್ಮಯ್ಯನವರು ಉಪಸ್ಥಿತರಿರ್ತಾರೆ. ಹಾಗೆ BJPಯ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಶಿಕಾರಿಪುರದ ಶಾಸಕರಾಗಿರ್ತಕ್ಕಂಥ B.Y. ವಿಜಯೇಂದ್ರ ಅವರು ಕೂಡ ಭಾಗವಹಿಸ್ತಿದ್ದಾರೆ. ಮತ್ತು ಸ್ಥಳೀಯವಾಗಿರ್ತಕ್ಕಂಥ ಹಲವಾರು ಜನ ಮುಖಂಡರುಗಳು, ರಾಜಕಾರಣಿಗಳು, ಸಮಾಜದ ಜೊತೆಯಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸಮಾಜ ಸೇವಕರುಗಳು, ಸಾಧಕರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಿದ್ದಾರೆ. ಭಾಳ ವಿಶೇಷ ಅಂತ ಹೇಳಿದರೆ, ಅವತ್ತು KLE ಸಂಸ್ಥೆಯ ಮುಖ್ಯಸ್ಥರಾಗಿ ಮೊನ್ನೆ ತಾನೇ ಅವರು ಅಧಿಕಾರವನ್ನು ಬಿಟ್ಟುಕೊಟ್ಟಿರ್ತಕ್ಕಂಥ ಪದ್ಮಶ್ರೀ ಪ್ರಶಸ್ತಿ ಘೋಷಣೆಯಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಭಾಕರ್ ಕೋರಿ ಅವರಿಗೆ ಅವತ್ತು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಒಟ್ಟಾರೆಯಾಗಿ ಒಂದು ಅಪರೂಪದ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಭಾಗವಹಿಸಬೇಕು.